ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿ, ಹೆವಿ ವರ್ಕ್ ಇದ್ದಿದ್ದರಿಂದ. ಸೊ ನಾವಿವತ್ತು ಮಡಿಕೇರಿಗೆ ಹೊರಟಿದ್ದೀವಿ. ಅಮ್ಮ ಬೆಳಗ್ಗೆನೇ ಕಾಲ್ ಮಾಡಿದರು, ಬರ್ತಾ ಇದೆಯಾ ಏನೋ ಅಂತ. ಅಮ್ಮನಿಗೆ ನಾನು ಬರೋದಿಲ್ಲ, ರಜೆ ಇಲ್ಲ ಅಂತ ಹೇಳಿದೆ. ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಇವಳು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಕೂತ್ಕೊಳ್ತಾ ಇದ್ದಾಳೆ. ಅಮ್ಮ ಇಲ್ಲೇ ಇದ್ದಾರೆ, ನೋಡೋಣ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಿದ್ರೆ ಮಾಡಿದ್ದಾರೆ ಅನಿಸುತ್ತೆ. ಅಮ್ಮ ಚೆನ್ನಾಗಿದ್ದೀರಾ? ಬರಲ್ಲ ಅಂತ ಹೇಳಿ ಬಂದಿದ್ದಕ್ಕೆ ಅಮ್ಮನಿಗೆ ಭಾರಿ ಖುಷಿ ಆಯಿತು. ಹಾಗೆ ಕ್ರ್ಯಾಬ್ ತಂದಿದ್ದರು, ಅದನ್ನು ರೆಡಿ ಮಾಡ್ತಾಯಿದ್ದಾರೆ. ನೈಟ್ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹತ್ರ ಕ್ರ್ಯಾಬ್ ಸಾಂಬಾರು ಮಾಡಿಸೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀವಿ. ಅಜ್ಜಿಯನ್ನು ಕೂಡ ನಾವು ಮಾತಾಡ್ಸೋಣ. ಓಕೆ, ಅಜ್ಜಿಗೆ ಆಲ್ಮೋಸ್ಟ್ 80 ವರ್ಷ ಆಗಿರ್ಬೋದು, ಆದರೆ ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಖಾರವಾಗಿ ಟೇಸ್ಟಿಯಾಗಿ ತುಂಬ ಚೆಂದ ಅಡುಗೆ ಮಾಡ್ತಾರೆ. ಅದಕ್ಕೆ ಇವತ್ತು ನೋಡೋಣ ಅವ್ರಿಗೆ ಮಾಡಲಿಕ್ಕೆ ಬರುತ್ತಾ, ಎಲ್ಲ ಅಡುಗೆ ಎಲ್ಲ ನೆನಪಿದೆಯಾ, ಏನು ಹೇಗೆ ಮಾಡಬೇಕಂತ ನೋಡೋಣ ಅಂತ ಅಜ್ಜಿಗೆ ಹೇಳಿದ್ವಿ. ಆಯಿತು ಅಂತ ಹೇಳಿದ್ದಾರೆ. ನೋಡೋಣ ಹೇಗೆ ಅಡುಗೆ ಮಾಡ್ತಾರೆ ಅಂತ. ಅಮ್ಮಂದು ಬೇರೆ ಬೇರೆ ಪ್ಲ್ಯಾನ್ ಎಲ್ಲ ಇತ್ತು. ಹಲಸಿನ ಹಣ್ಣಿನ ಹಿಟ್ಟು ಮಾಡಬೇಕು, ಪತ್ರೊಡೆ ಮಾಡಬೇಕು ಅಂತೆಲ್ಲ ತುಂಬ ಅಂದ್ಕೊಂಡಿದ್ರು. ನಾನು ಹೇಳದೆ ಬಂದಿದ್ದೀನಿ. ಸೊ ಹಾಗಾಗಿ ಏನೂ ಇಲ್ಲ, ಕ್ರ್ಯಾಬ್ ಮಾತ್ರ ಮಾಡ್ತಾಯಿದ್ದಾರೆ. ನಾನು ಮನೆಗೆ ಬರ್ತೀನಿ ಅಂದರೆ ನನಗೇನೇನು ಇಷ್ಟ ಅದನ್ನೆಲ್ಲ ಅಮ್ಮ ಮಾಡಿರ್ತಾರೆ. ನೋಡಿ, ಇದೊಂದು ಸೊಪ್ಪು ಹೊಳೆಯಲ್ಲಿ ಸಿಗುವಂಥದ್ದು. ಸೊಪ್ಪು ಕೊಡಗಿನಲ್ಲಿ ಮಾತ್ರ ಸಿಗೋದು ಇದು? ಸಿಗ್ಬೋದು, ಸಿಗ್ತದೆ. ಊರ್ ಸೈಡ್ ಸಿಗ್ತದೆ. ಮಲೆನಾಡಿನ ಸೈಡ್ ಅಂತ ಆಕೆತ್ತಿಗೆ ಮಲೆನಾಡಿನಲ್ಲಿ ಸಿಗುವಂಥದ್ದು. ಅವ್ವ ಅವ್ವ ಅದೆಂತಕ್ಕೆ ಸೊಪ್ಪು? ಏಡಿಗೆ ನೀವು ಮಾಡದಾ? ಟಿವಿಗೆ ಹಾಕ್ತಾಳೆ. ಇದು ಏಡಿ ಸಾರು ಮಾಡಕ್ಕೆ ಹೇಳಿ, ಏಡಿ ಸಾರು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಿದೀನಿ ಅಂತ ಹೇಳಿ ಅವಳು ವಿಡಿಯೋ ಮಾಡ್ತಿದ್ದಾಳೆ. ಹಂಗಲ್ಲ, ಏಡಿ ಸಾರು ಮಾಡಕ್ಕೆ ಇದು ಅಂತ ಹಿಂಗೆ ತೋರ್ಸಿ, ಹಿಂಗೆ ಇದೇನು ಅಂತ ಹೆಸರು ಹೇಳಿಬಿಟ್ಟು ಹೇಳಿ. ಸೊಪ್ಪು ಅಂತ ಹೇಳ್ತಾರೆ ಇದನ್ನ. ಏಡಿ ಸ್ಪೆಷಲಿಗೆ ಅಂತ ಹೇಳಿ ನಮ್ಮ ಅಜ್ಜಿ ತಂದಿದ್ದಾರೆ. ಅಜ್ಜಿಗೆ ಕೋಪ ಬಂದಿದೆ. ಹೇಳಿ ಇದೇನು ಅಂತ ಹೇಳಿಬಿಟ್ಟು ಹೇಳಿ. ಓ, ನಾಡು ಸಾಂಬಾರು ಸೊಪ್ಪು ಇದು ಏಡಿಗೆ ಹಾಕೋದು ಅಂತ ಹೇಳಿ. ಕೇಳ್ತದೆ ಹೇಳಿ. ಏಡಲ್ಲ, ಏಡಿಗೆ ನೆಂಟಿಗೆ ಹಾಕೋದು ಸಾಂಬಾರು ಸೊಪ್ಪು ಅಜ್ಜಿಗೆ ಸ್ವಲ್ಪ ಕೇಳಿಸಲ್ಲ ನಾವು ಮಾತಾಡಿದ್ದು, ಜೋರಾಗಿ ಮಾತಾಡಬೇಕು. ಆದರೆ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ಓ ಸಿಕ್ಕಿತಾ? ಬಂದ್ರು ಅಂದ್ರೆ ಹೇಳಿ ತರ್ತಾರೆ. ಸಾರು ನಾನು ಮಾಡಬೇಕು. ಮಾಡೋದಲ್ಲ ಹೌದು, ಅದಕ್ಕೆ ನೀವು ನನಗೆ ಹೇಳ್ಕೊಡಿ, ನಾನು ನೆಕ್ಸ್ಟ್ ಕಲ್ತು ಬಿಡ್ತೀನಿ. ಮಡಿಕೇರಿಯಲ್ಲಿ ಆರ್ಟಿ ಸ್ಪೆಷಲ್ ಅಂತ ಇರುತ್ತೆ. ಅಂದರೆ ಮಳೆಗಾಲದಲ್ಲಿ ಸಿಗುವಂತಹ ಡಿಫ್ರೆಂಟಾಗಿ ಸಿಗುವಂತಹ ಫುಡ್ಗಳು, ಏಡಿ, ಪತ್ರೊಡೆ, ನಂತರ ಆಟಿ ಪಾಯಸ, ಕಣಿಲೆ, ಮಶ್ರೂಮ್, ಅದು ನೆಲದಲ್ಲಿ ಬರುವಂಥದ್ದು ಮಶ್ರೂಮ್, ಅದೆಲ್ಲ ತುಂಬ ಜಾಸ್ತಿ ಸಿಗುತ್ತೆ. ಅದನ್ನು ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ಅದು ತುಂಬ ಚೆನ್ನಾಗಿರುತ್ತೆ, ಅವೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅಜ್ಜಿ ನೋಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಏನೇನು ಹಾಕಿದ್ದಾರೆ ಅಂತ ಹೇಳ್ತೀನಿ ನೋಡಿ. ತೆಂಗಿನ ತುರಿ, ಅರಿಶಿಣ ಪೌಡರು, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಅದೇ ರೀತಿ ಹುಣಸೆ ಹಣ್ಣು, ಚಕ್ಕೆ, ಲವಂಗ, ಖಾರದ ಪುಡಿ, ಕೊತ್ತಂಬರಿ ಹುಡಿ, ಅದೇ ರೀತಿ ಅರಿಶಿಣ ಪುಡಿ ಎಲ್ಲವನ್ನು ಹಾಕಿದ್ದಾರೆ. ಆಮೇಲೆ ಸಾಸಿವೆ ಮತ್ತು ಮೆಂತೆಯನ್ನು ಹುರಿದುಬಿಟ್ಟು ಹಾಕಿದ್ದಾರೆ.
ಹಾಕಿದ್ದು ಮಾಡಿದೆ ಗಾಡಿ ಮಧ್ಯಾಹ್ನ ಮಾಡಿಲ್ಲ ಮೊನ್ನೆ ಮಧ್ಯಾಹ್ನ ಮಾಡಿಲ್ಲ ಅದು ಲೇಟ್ ಆಯಿತು ಟೈಮ್ ತಪ್ಪಿ ಇತ್ತು ಮಧ್ಯಾಹ್ನ ಇಲ್ಲ ನಾವೆಲ್ಲ ಅಡುಗೆಗೆ ಏನೇನು ಯೂಸ್ ಮಾಡ್ತೀವಿ ಸೇಮ್ ಅದೇ ಥರ ಅಜ್ಜಿ ಸಾಂಬಾರು ಮಾಡ್ತಾರೆ. ಆದರೆ ಅವ್ರ ಕೈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅದಿನ್ನು ಹೇಗೆ ಅಡುಗೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಾವೆಷ್ಟು ಟ್ರೈ ಮಾಡಿದ್ರೂ ಆ ರೀತಿ ಟೇಸ್ಟಿಯಾಗಿ ಬರೋಲ್ಲ. ಅಜ್ಜಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಗ್ಗರಣೆ ಹಾಕಿ ಮಸಾಲೆ ಕುದೀತಾ ಇರುವಾಗ ಘಮ್ ಅಂತಿದೆ. ಅಮ್ಮ ಅಜ್ಜಿಗೆ ಹೆಲ್ಪ್ ಕೂಡ ಮಾಡ್ತಾಯಿದ್ದಾರೆ. ಯಾಕಂತೇಳಿದರೆ ಅಜ್ಜಿಗೆ ಸ್ವಲ್ಪ ಮರ್ತೋಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಜೊತೆಗೇ ನಿಂತ್ಕೊಂಡು ಹೆಲ್ಪ್ ಮಾಡ್ತಾರೆ. ಘಮ್ ಅಂತಿದೆ. ನೋಡೋಣ ಸಾಂಬಾರೆಲ್ಲ ಆದಮೇಲೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ. ಅದ್ರ ಜೊತೆಗೆ ನಾಳೆ ಅಮ್ಮನ ಬರ್ಡೇ ಇದೆ. ಅಮ್ಮನಿಗೆ ಸರ್ಪ್ರೈಸಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಮ್ಮನಿಗೆ ಏನೂ ಗೊತ್ತಿಲ್ಲ, ನಾವೇನು ಗೊತ್ತಿಲ್ಲ ಥರನೇ ಇದ್ದೀವಿ. ಫಸ್ಟ್ ಟೈಮ್ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಅದು ಯಾಕೆ ಏನು ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಅಜ್ಜಿ ಮಾಡಿರೋ ಸಾಂಬಾರು ರೆಡಿಯಾಗಿದೆ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಫಸ್ಟ್ ಕ್ಲಾಸ್